ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿ ಎ ಫಿಫ್ತ್ ಸೆಮ್ ಹಿಸ್ಟ್ರಿ ಡಿ ಎಸ್ ಸಿ 9ರದ ಪರಿವಿಡಿ ನೋಡ್ರಿ. ಡಿ ಎಸ್ ಸಿ 9 ಹಿಸ್ಟ್ರಿ ಬಿ ಎ ಫಿಫ್ತ್ ಸೆಮ್ ಪರಿವಿಡಿ ಒಳಗೆ ಏನು ಕೊಟ್ಟಾರ, ಪರಿವಿಡಿ ಒಳಗೆ ಭಾಗ ಬಂದು ಆಧುನಿಕ ಭಾರತದ ಇತಿಹಾಸ ಏನೆಂಬುದನ್ನು ನೋಡ್ರಿ. ಫಸ್ಟ್ ಒನ್ ಏನ್ರಿ, ಘಟಕ 1 ಅಧ್ಯಾಯ 1 ಫಸ್ಟ್ ಮಧ್ಯಕಾಲೀನ ಭಾರತದ ಇತಿಹಾಸ, ರಾಜಕೀಯ, ಸಮಾಜ ಮತ್ತು ಆರ್ಥಿಕತೆಯನ್ನು ಕಾಣ್ಬೋದು ರೀ. ಫಸ್ಟ್ ಏನು ಕಾಣ್ಬೋದು ಅಂದ್ರೆ ಇದ್ರೊಳಗೆ ಇತಿಹಾಸದ ರಾಜಕೀಯ, ಮಧ್ಯಕಾಲೀನ ಭಾರತದ ಇತಿಹಾಸದ ರಾಜಕೀಯ ಮತ್ತು ಸಮಾಜ ಕಾಣ್ಬೋದು. ಅದೇ ರೀತಿ ಸಮಾಜ ಮತ್ತು ಆರ್ಥಿಕತೆ, ಮರ್ಕೆಂಟ್ ನೀತಿಗಳನ್ನು ಕಾಣ್ಬೋದು. ಇಲ್ಲಿ ಮುಕ್ತ ವ್ಯಾಪಾರದ ನೀತಿ ಕಾಣ್ಬೋದು. ಅದೇ ರೀತಿ ಭಾರತೀಯ ವ್ಯಾಪಾರವನ್ನು ಇಲ್ಲಿ ವಹಿವಾಟವನ್ನು ನೋಡ್ಬೋದು. ಯೂನಿಟ್ 2 ನೋಡ್ರಿ. ಅಧ್ಯಾಯ 2 ವಸಾಹತುಶಾಹಿಯ ವಿಸ್ತರಣೆ. ತದನಂತರ ಬಂಗಾಳ, ಔಧ ಮತ್ತು ಪಂಜಾಬ್, ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳನ್ನು ಇಲ್ಲಿ ಕಾಣ್ಬೋದು. ಅದೇ ರೀತಿ ಆಂಗ್ಲೋ ಮೈಸೂರು ಯುದ್ಧಗಳು ಹಾಗೂ ಆಂಗ್ಲೋ ಮರಾಠ ಯುದ್ಧಗಳನ್ನು ಇಲ್ಲಿ ನೋಡ್ಬೋದು. ತದನಂತರ ಅಧ್ಯಾಯ 3 ಸಾಮ್ರಾಜ್ಯಶಾಹಿ ಸಿದ್ಧಾಂತಗಳು ಮತ್ತು ಸ್ಫೂರ್ತಿ, ಭಾರತದ ನಿರ್ಮಾಣದಲ್ಲಿ ಪೌರತ್ಯ ಹಾಗೂ ಪ್ರಯೋಜನವಾದಿಗಳನ್ನು ನೋಡ್ಕೊಳ್ಳಬಹುದು ನಾವು. ತದನಂತರ ಘಟಕ 2 ಒಳಗೆ ಏನು ನೋಡೋಣ, ಅಧ್ಯಾಯ 4 ಬ್ರಿಟಿಷ್ ಆಡಳಿತ ಮತ್ತು ಕಾನೂನು, ಇಂಗ್ಲೀಷ್ ಶಿಕ್ಷಣದ ಹರಡುವಿಕೆಯನ್ನು ನೋಡ್ಬೋದು. ಲಾರ್ಡ್ ಮೆಕಾಲೆ ಮತ್ತು ಶೈಕ್ಷಣಿಕ ಶಿಫಾರಸುಗಳನ್ನು ಕಾಣ್ಬೋದು. ಸಾರ್ವಜನಿಕ ಶಿಕ್ಷಣ ನೀತಿಯನ್ನು ನೋಡ್ಬೋದು ಇಲ್ಲಿ. ಅದೇ ರೀತಿ ಅಧ್ಯಾಯ 5 ಹೊಸ ಭೂಮಿ ಪದ್ಧತಿಗಳು ಮತ್ತು ಮಹಲ್ವಾರಿ ಮತ್ತು ರೈತವಾರಿ ಪದ್ಧತಿಗಳನ್ನು ಇಲ್ಲಿ ನಾವು ಸಾಕಷ್ಟು ಕಾಣ್ಬೋದು. ನೆಕ್ಸ್ಟ್ ಒಂದು ನೋಡಿದಾಗ್ರಿ, ಅಧ್ಯಾಯ 6 ಕೃಷಿ ವಾಣಿಜ್ಯೀಕರಣ ಮತ್ತು ಭೂಮಿಯ ವಿಘಟನೆ. ಕೃಷಿ ವಾಣಿಜ್ಯೀಕರಣವನ್ನು ಕಾಣ್ಬೋದು. ಅದೇ ರೀತಿ ಭೂಮಿಯ ವಿಘಟನೆಯನ್ನು ಇಲ್ಲಿ ನೋಡ್ಕೋಬೋದು. ತದನಂತರ ಘಟಕ 3 ಅಧ್ಯಾಯ 7 ಕೈಗಾರೀಕರಣ, ಬ್ರಿಟಿಷರ ಕೈಗಾರಿಕಾ ನೀತಿಯನ್ನು ನೋಡ್ಬೋದು. ಅದೇ ರೀತಿ ಗುಡಿ ಕೈಗಾರಿಕೆಗಳನ್ನು ಕುಸಿತವನ್ನು ಇಲ್ಲಿ ಕಾಣ್ಬೋದು. ತದನಂತರ ಅಧ್ಯಾಯ 8 ವಸಾಹತು ಆಳ್ವಿಕೆಯ ಆರ್ಥಿಕ ಪರಿಣಾಮ ಮತ್ತು ಮಧ್ಯವರ್ತಿಗಳ ಹೊರಹೊಮ್ಮುವಿಕೆ, ಲೇವಾದೇವಿಗಾರರ ಗೈರು ಹಾಜರಿ, ಭೂ ಮಾಲೀಕರನ್ನ ಭೂರಹಿತ ಕಾರ್ಮಿಕರ ಮತ್ತು ಇತ್ಯಾದಿಗಳನ್ನು ಇಲ್ಲಿ ನಾವು ಕಾಣಬಹುದು. ತದನಂತರ ಅಧ್ಯಾಯ 9 ಸಾಮಾಜಿಕ ತಾರತಮ್ಯವನ್ನು ಕಾಣಬಹುದು. ಜಾತಿ ತಾರತಮ್ಯ, ಅಸ್ಪೃಶ್ಯತೆ ಮತ್ತು ಲಿಂಗ ತಾರತಮ್ಯ, ಬಂಡವಾಳದಲ್ಲಿ ವಸಾಹತು ಸಾಹಿತ್ಯವನ್ನು, ಸತಿ ಪದ್ಧತಿ, ಸ್ತ್ರೀ ಶಿಶು ಹತ್ಯೆ ಹಾಗೂ ವಿಧವಾ ವಿವಾಹವನ್ನು ಇಲ್ಲಿ ನೋಡ್ಬೋದು. ಮುಂದಿನ ಘಟಕ 4 ಅಧ್ಯಾಯ 10 ವಸಾಹತುಶಾಹಿ ಭಾರತದಲ್ಲಿ ಬುಡಕಟ್ಟು ಮತ್ತು ರೈತರ ಚಳವಳಿಗಳನ್ನು ಇಲ್ಲಿ ಕಾಣಬಹುದು. ತದನಂತರ ಅಧ್ಯಾಯ 11 1857ರ ಮಹಾಕ್ರಾಂತಿಯ ಕಾರಣಗಳನ್ನು ಇಲ್ಲಿ ನೋಡ್ಬೋದು. ತದನಂತರ ದಂಗೆಯ ಗತಿ ಮತ್ತು ಫಲಿತಾಂಶಗಳನ್ನು ಇಲ್ಲಿ ನೋಡ್ಬೋದು ನಾವು. ಅದೇ ರೀತಿ ಅಧ್ಯಾಯ 12 ಕಾರ್ಮಿಕರ ಒಪ್ಪಂದದ ಆರಂಭ, ಕಾರ್ಮಿಕರ ಸಂಘದ ಉದಯಗಳನ್ನು ನೋಡ್ಬೋದು ರೀ. ಅದೇ ರೀತಿ ಭಾರತದಲ್ಲಿ ಇತರ ಚಳುವಳಿಗಳನ್ನು ಇಲ್ಲಿ ನಾವು ಕಾಣ್ಬೋದು. ಇಲ್ಲಿ ಏನು ನೋಡ್ಬೋದು ಅಂದ್ರೆ ಲಾಸ್ಟಕ್ಕೆ ನಾವು ನಕಾಶೆ ವಿಷಯಗಳ ಕುರಿತಂತೆ ನೋಡ್ಬೋದು ರೀ. ಫಸ್ಟ್ ಒನ್ ರೀ, 1818ರಲ್ಲಿ ಮರಾಠರ ಪತನದ ನಂತರ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಳಗಳನ್ನು ನೋಡ್ಬೋದು. ಅದೇ ರೀತಿ 1857ರ ಮಹಾದಂಗೆಯ ಮುಖ್ಯ ಕೇಂದ್ರಗಳನ್ನು ಇಲ್ಲಿ ನಾವು ಕಾಣ್ಬೋದು. ಅದೇ ರೀತಿ ಸ್ಟಾರ್ಟಿಂಗ್ ಏನು ಕಾಣ್ಬೋದು, ಘಟಕ 1 ಅಧ್ಯಾಯ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ರಾಜಕೀಯ, ಸಮಾಜ ಮತ್ತು ಆರ್ಥಿಕತೆಗಳನ್ನು ಇಲ್ಲಿ ನೋಡ್ಬೋದು. ಇಷ್ಟ ಏನಾಗಿತ್ತು ಅಂದ್ರೆ ನಿಮ್ಮ ಪಠ್ಯಕ್ರಮದ ಪರಿವಿಡಿ ಆಗಿರ್ತದೆ. ಅದೇ ರೀತಿ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಮ್ಗೆ ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ಗೆ ಹೊಸ ನಿಮ್ಗೆ ಎಜುಕೇಷನ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ನಿಮಗೆ ಯಾವ ವಿಡಿಯೋ ಬೇಕಾ ಎಂಬುದನ್ನು ಕಮೆಂಟ್ ಲಿಸ್ಟ್ನಾಗ ಕಮೆಂಟ್ ಹಾಕಿರಿ. ನಿಮ್ಗೆ ತಲುಪುವುದನ್ನು ನಾವು ಮಾಡ್ತೀವಿ ರೀ. ಥ್ಯಾಂಕ್ ಯು ಆಲ್.